ಸುಳ್ಯದ ಸಂತ ಜೋಸೆಫರ ಆಂಗ್ಲ ಮಾಧ್ಯಮ ಶಾಲೆಗೆ 25 ವರ್ಷಗಳ ಪೂರೈಸಿದ್ದು, ಇದೀಗ ರಜತ ಸಂಭ್ರಮದಲ್ಲಿದೆ. ಈ ಕಾರ್ಯಕ್ರಮವನ್ನು ಅದ್ಧೂರಿಗೊಳಿಸಲು ಜನವರಿ 16ರಂದು ರಜತ ಸಂಭ್ರಮದ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದು ಸಂಸ್ಥೆಯ ಫಾದರ್ ವಿಕ್ಟರ್ ಡಿಸೋಜಾ ತಿಳಿಸಿದ್ದಾರೆ. ಈಗಾಗಲೇ 25 ವರ್ಷಗಳಿಂದ ಮೌಲ್ಯಯುತವಾದ ಶಿಕ್ಷಣವನ್ನು ನೀಡುತ್ತಿರುವಂತಹ ಸಂಸ್ಥೆ ಇದುವರೆಗೆ ಹಲವಾರು ಉದಯೋನ್ಮುಖ ಪ್ರತಿಭೆಗಳು ಜ್ಞಾನಾರ್ಜನೆಗೆ ಇದು ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ. ಪ್ರಸ್ತುತ ಈ ವರ್ಷ ಶಿಕ್ಷಣ ಸಂಸ್ಥೆಯು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದ್ದು, ಈ ರಜತ ಸಂಭ್ರಮವನ್ನು ಅದ್ಧೂರಿ ಮತ್ತು ಸ್ಮರಣೀಯವಾಗಿಸಲು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ವಿದ್ಯಾರ್ಥಿಗಳಿಂದ ಪ್ರತಿಭಾ ಅನಾವರಣ ಹಾಗೂ ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿವರವನ್ನು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಮೇರಿ ಸ್ಟೆಲ್ಲಾ, ವೈಸ್ ಪ್ರೆಸಿಡೆಂಟ್ ಹೇಮನಾಥ್ ಬಿ ಹಾಗೂ ಸಿಲ್ವರ್ ಜೂಬಿಲಿ ಜನರಲ್ ಸೆಕ್ರೆಟರಿ ಅನುರಾಧ ಕುರುಂಜಿ, ಪೋಷಕರಾದ ಶಶಿಧರ್ ಎಂಜೆ ಹಾಗೂ ವೈಸ್ ಪ್ರೆಸಿಡೆಂಟ್ ನವೀನ್ ಮಚೋದೋ ಮೊದಲಾದವರು ಉಪಸ್ಥಿತರಿದ್ದರು. ಇದೇ ತಿಂಗಳ 16ರಂದು ಗುರುವಾರ ದಿವಸ ಬೆಳಗ್ಗೆಯಿಂದ ಆರಂಭವಾಗ್ತದೆ. ಇಡೀ ದಿನ ಕಾರ್ಯಕ್ರಮಗಳಿವೆ. ಮುಖ್ಯವಾಗಿ ಬೆಳಗ್ಗಿನ ಕಾರ್ಯಕ್ರಮಕ್ಕೆ ನಮ್ಮ ಉದ್ಘಾಟಕರಾಗಿ ವಂದನೆಯ ಫಾದರ್ ಲಾರೆನ್ಸ್ ಮಸ್ಕರಿನಸ್, ಪ್ರಧಾನ ಗುರುಗಳು, ಪುತ್ತೂರು ವಲಯ, ಇವರು ಫ್ಲಾಗ್ ಹೋಸ್ಟಿಂಗ್ ಮಾಡ್ತಾ ಇದ್ದಾರೆ. ನಂತರ ನಮ್ಮ ನಗರ ಪಂಚಾಯತಿನ ಅಧ್ಯಕ್ಷೆಯಾದ ಶ್ರೀಮತಿ ಶಶಿಕಲಾ ಎ ನೀರಾಬಿದ್ರೆ ಇವರು ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮಗಳು ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆವರೆಗಿದೆ. ನಂತರ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗ್ತದೆ. ಮಧ್ಯಾಹ್ನ ಎಲ್ಲರಿಗೊಂದು ಭೋಜನದ ವ್ಯವಸ್ಥೆ ಮಾಡಲಿದೆ. ಸುಮಾರು 2,500 ಜನರಿಗೆ ಭೋಜನದ ವ್ಯವಸ್ಥೆ ಇದೆ. ಅನಂತರ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ನಂತರ ಸಾಯಂಕಾಲ 5:30 ಗಂಟೆಗೆ ಫಾರ್ಮಲ್ ಫಂಕ್ಷನ್, ಅಧಿಕೃತವಾಗಿ ಇದೊಂದು ಸಭಾ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಕಥೋಲಿಕ್ ಶಿಕ್ಷಣ ಮಂಡಳಿಯ ಅಧ್ಯಕ್ಷರು ಹಾಗೂ ಮಂಗಳೂರು ಧರ್ಮಕ್ಷೇತ್ರದ ಬಿಷಪ್ ಸ್ವಾಮಿ ಅತಿ ವಂದನೀಯ ಪೂಜ್ಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನ್ ಇವರು ಅಧ್ಯಕ್ಷರಾಗಿ ಆಗಮಿಸಲಿದ್ದಾರೆ. ನಂತರ ಉದ್ಘಾಟಕರಾಗಿ ಕುಮಾರಿ ಭಾಗೀರಥಿ ಮುರುಳ್ಯ MLA ಸುಳ್ಯ ವಿಧಾನಸಭಾ ಕ್ಷೇತ್ರ, ಇವರು ಉದ್ಘಾಟಕರಾಗಿದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಐವನ್ ಡಿಸೋಜಾ, ವಿಧಾನ ಪರಿಷತ್ತಿನ ಸದಸ್ಯರು, ಅವರು ಆಗಮಿಸಲಿದ್ದಾರೆ. ಹಾಗೆ ಗೌರವಾನ್ವಿತ ಅತಿಥಿಗಳಾಗಿ ನಮ್ಮ BEO ಶ್ರೀಮತಿ ಶೀತಲ್ UK ಸುಳ್ಯ ಇವರು, ಹಾಗೆ ಈಗ ಮುಂದಿನ BEO ಆಗಿ ನಾಗವೇಣಿ ಇವರು ಆಗಮಿಸಲಿದ್ದಾರೆ. ಹಾಗೆ ಡಾಕ್ಟರ್ KV ಚಿದಾನಂದರವರು, ಪ್ರೆಸಿಡೆಂಟ್ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ರಿಜಿಸ್ಟರ್ ಸುಳ್ಯ, ಇವರು ಕೂಡ ಗೌರವಾನ್ವಿತ ಅತಿಥಿಗಳಾಗಿದ್ದಾರೆ. ಹಾಗೆ ನಮ್ಮ ಈ ಇಂಗ್ಲಿಷ್ ಮೀಡಿಯಂ ಶಾಲೆಯ ಫೌಂಡರ್ ವಂದನೆಯ ಫಾದರ್ ಎಲಿಯಸ್ ಡಿಸೋಜಾ ಅವರು ಆಗಮಿಸಲಿದ್ದಾರೆ. ನಂತರದ ನಮ್ಮ ಕರೆಸ್ಪಾಂಡೆಂಟ್ ಸಂಚಾಲಕರಾಗಿದ್ದವರು ಫಾದರ್ ವಿನ್ಸೆಂಟ್ ಡಿಸೋಜಾ. ನಂತರ ನಮ್ಮ ಕಾನ್ವೆಂಟಿನ ಮುಖ್ಯಸ್ಥರಾದ ವಂದನೆಯ ಸಿಸ್ಟರ್ ಮರ್ಸಿ ಕುಟ್ಟಿ, ಹಾಗೆ ನಮ್ಮ ಹಿಂದಿನ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಬಿನೋಮಾ ಚಾಕೋ ಅವರು ಆಗಮಿಸಲಿದ್ದಾರೆ. ನಮ್ಮ ನಗರ ಪಂಚಾಯತಿನ ಸದಸ್ಯರಾದ ಶ್ರೀಯುತ ಡೇವಿಡ್ ತೀರಾ ಕಾಸ್ತಾ, ಹಾಗೆ ಹಿಂದಿನ ಚರ್ಚ್ನ ಉಪಾಧ್ಯಕ್ಷರು, ಆಗಿನ ಕಾಲದ ಉಪಾಧ್ಯಕ್ಷರು ಆಗಿದ್ದರು ಶ್ರೀಯುತ ವಿಲಿಯಂ ಲಸರಾದೋ, ಹಾಗೆ ಈಗಿನ ನಮ್ಮ ಉಪಾಧ್ಯಕ್ಷರಾದ ಶ್ರೀಯುತ ನವೀನ್ ಮಚಾದೋ, ಹಾಗೆ ಕಾರ್ಯದರ್ಶಿಯಾದ ಪಾಲನಾ ಪರಿಷತ್ತಿನ ಕಾರ್ಯದರ್ಶಿಯಾದ ಶ್ರೀಮತಿ ಜೂಲಿಯಾ ಕ್ರಾಸ್ ಅವರೆಲ್ಲರೂ ಗೌರವ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. And from the beginning, 2009, 10th batch began from 2009. Now up to this year, we have got good results, almost 100%, 99, 98. The least is 98%, but almost all every year we have got 100% results SSLC. And the top scorers names from 2009, Vipul Chandra, 9 and 10. 2010-11 batch, Likita Sridevi, 98%. 2011 to 12, Salmanisha, 99%.
12 and 13 batch, Suraj KS 99%, 13 to 14 batch, Subin Krishna 100%, 14-15 batch, Prudvi 100%, 15-16 batch, ML Shilpa 100%, 16-17 Rashmi S 99%, 17 to 18 batch, Sinchana AC 100%, 18 to 19 batch, Nicole Lasrado 98.36%, 19-20 batch, Soumya S 99.9%, 20-21 batch, Anunya CR 100%, 21 to 22, Premal Vinisha D'Souza 99%, 22 to 23 batch, Kushi AS 99.5%, 23-24 batch, Aishat Shiba 99.5%, 23-24 batch, Ayush Ravu K 100%. So we have got almost every year 10 SSLC batch from the beginning. We have got almost 100%. We have 46 students have reached to district level, and we have also sports different students. Nearly 16 students have got taluk level winners, and a few students Pratibha Karanji. This year we have students to gone to state level, 2 students and 2 students gone to district level and taluk level. ಈ ರೀತಿಯ ಆಚರಣೆಗಳನ್ನು ಸಂಭ್ರಮಾಚರಣೆಗಳನ್ನು ಮಾಡ್ತಾ ಹೋಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸೈಂಟ್ ಜೋಸೆಫ್ ಶಾಲೆ 25ನೇ ವರ್ಷಕ್ಕೆ ಹೆಜ್ಜೆ ಇಟ್ಟಿದೆ. ಈ ಸಂದರ್ಭದಲ್ಲಿ ನಾವು ಆ ದಿನವನ್ನು ಮತ್ತು ಈ ವರ್ಷವನ್ನು ಅವಿಸ್ಮರಣೀಯವಾಗಿಸಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ರಜತ ಮಹೋತ್ಸವ ಸ್ಮರಣ ಸಂಚಿಕೆಯನ್ನು ನಾವು ತರ್ತಾ ಇದ್ದೇವೆ. ಈ ಸ್ಮರಣ ಸಂಚಿಕೆಯಲ್ಲಿ ನಾವು ಪೋಷಕರಿಂದ, ಹಿರಿಯ ವಿದ್ಯಾರ್ಥಿಗಳಿಂದ, ಮಕ್ಕಳಿಂದ ಅವರು ಬರೆದಂತಹ ಉತ್ತಮವಾದಂತಹ ಲೇಖನಗಳು ಅಥವಾ ಡ್ರಾಯಿಂಗ್ ಚಿತ್ರಗಳು ಇರ್ಬೋದು, ಇದು ಹಾಗೆಯೇ ಸಮಾಜದ ಕೆಲವು ಗಣ್ಯ ವ್ಯಕ್ತಿಗಳಿಂದ ಒಂದಷ್ಟು ಲೇಖನಗಳನ್ನು ಸಂಗ್ರಹಿಸಿ ಒಂದು ಉತ್ತಮವಾದ ಅಂದ್ರೆ ಈ 25 ವರ್ಷ ಅವಿಸ್ಮರಣೀಯವಾಗಿ ಉಳಿಬೇಕು ಎನ್ನುವ ನಿಟ್ಟಿನಲ್ಲಿ ನಾವೊಂದು ಸ್ಮರಣ ಸಂಚಿಕೆಯನ್ನು ಕೂಡ ತರ್ತಾ ಇದ್ದೇವೆ. ಯಾಕಂದ್ರೆ ಸ್ಮರಣ ಸಂಚಿಕೆಗಳು ಯಾವತ್ತೂ ಕೂಡ ಒಂದು ಸಂಸ್ಥೆಯಲ್ಲಿ ನಡೆಸುವಂತಹ ಯಾವುದೇ ಕಾರ್ಯಕ್ರಮಗಳ ಒಂದು ದಾಖಲೀಕರಣ, ಅದು ಶಾಶ್ವತವಾಗಿ ಉಳಿಯುವಂಥದ್ದು ಮತ್ತು ಅದು ಯಾವತ್ತಿಗೂ ಕೂಡ ಹಾಗೆಯೇ ಉಳಿತದೆ, ಆ ವಿಚಾರಗಳು ಅದರಲ್ಲಿ ದಾಖಲೆಗೊಳ್ಳುತ್ತದೆ ಎನ್ನುವ ನಿಟ್ಟಿನಿಂದ ನಾವೇ ಒಂದು ಸ್ಮರಣ ಸಂಚಿಕೆಯನ್ನು ತರ್ತಾ ಇದ್ದೇವೆ. ಅದರಲ್ಲಿ ಮಹಾನ್ ವ್ಯಕ್ತಿಗಳ ಸಂದೇಶಗಳು ಕೂಡ ದಾಖಲೀಕರಣಗೊಳ್ಳುತ್ತವೆ. ಹಾಗೆಯೇ ಸಿಲ್ವರ್ ಜುಬಿಲಿ ಈಗಾಗಲೇ 25 ವರ್ಷದ ನೆನಪಿಗಾಗಿ 25 ಕಾರ್ಯಕ್ರಮಗಳನ್ನು ಈಗಾಗಲೇ ಸೈಂಟ್ ಜೋಸೆಫ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಬಹುಶಃ 21 ಕಾರ್ಯಕ್ರಮಗಳು ಆಯಿತು. ಇವತ್ತು ಕೂಡ ಒಂದು ಅಲುಮ್ನಿ ಮೀಟ್ ಮಾಡಿ 25 ಕಾರ್ಯಕ್ರಮ, ಯಾಕಂದ್ರೆ ಅದು 25 ವರ್ಷದ ನೆನಪಿಗಾಗಿ 25 ಕಾರ್ಯಕ್ರಮಗಳು, ಅದೆಲ್ಲವನ್ನೂ ಕೂಡ ನಾವು ಒಂದು ಸ್ಮರಣ ಸಂಚಿಕೆಯಲ್ಲಿ ದಾಖಲಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪುವ ನಿಟ್ಟಿನಲ್ಲಿ ನಾವು ಅದನ್ನು ಮಾಡುವಂಥದ್ದು. ಈ ಸ್ಮರಣ ಸಂಚಿಕೆಯಲ್ಲಿ ನಾವು ಅದನ್ನು ದಾಖಲಿಸ್ತಾ ಹೋಗ್ತೇವೆ. ಸ್ಮರಣ ಸಂಚಿಕೆಯನ್ನು ಮಾಡುವಂತ ಸಂದರ್ಭದಲ್ಲಿ ನಮಗೆ ಗೊತ್ತೇ ಇದೆ, ಒಂದಷ್ಟು ಜಾಹೀರಾತುಗಳನ್ನು ಸಂಗ್ರಹಿಸುವಂಥದ್ದು ಇರ್ಬೋದು. ಅಂದ್ರೆ ಅದನ್ನೊಂದು ಅಚ್ಚುಕಟ್ಟಾಗಿ ಮತ್ತು ಒಂದು ಅಂದವಾಗಿ ತರುವ ನಿಟ್ಟಿನಲ್ಲಿ, ಹಾಗೆಯೇ ಸಂದೇಶಗಳು ಇದೆಲ್ಲವೂ ಕೂಡ ಅದರಲ್ಲಿ ಇರ್ತವೆ. ಸಾಧಕರ ಒಂದಷ್ಟು ಪರಿಚಯಗಳು ಕೂಡ ಅದರಲ್ಲಿ ಇರ್ತವೆ. ಈ ಹಿಂದೆ ಆ ಸಂಸ್ಥೆಗಾಗಿ ದುಡಿದವರ ಪರಿಚಯಗಳು ಕೂಡ ಇರ್ತವೆ, ಯಾರೆಲ್ಲ ಸೇವೆಯನ್ನು ಸಲ್ಲಿಸಿದ್ರು, ಹೀಗೆ ಒಟ್ಟಿನಲ್ಲಿ ಆ ಸ್ಮರಣ ಸಂಚಿಕೆಯಲ್ಲಿ ಆ ಸಂಸ್ಥೆ 25 ವರ್ಷಗಳು ಹೇಗೆ ಬೆಳೆದು ಬಂತು ಎನ್ನುವುದನ್ನು ದಾಖಲಿಸುವಂಥದ್ದು ಕೂಡ ಹೌದು. ಆ ನಿಟ್ಟಿನಲ್ಲಿ ಈ ಒಂದು 25 ವರ್ಷದ ಅವರಿದ್ದಾರೆ, ಅವರನ್ನೆಲ್ಲ ನಾನು ಸ್ಮರಿಸುತ್ತಾ ನಮ್ಮ 2025ರ ಈ ಸಿಲ್ವರ್ ಜುಬ್ಲಿಯನ್ನು ಆಚರಣೆ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ನಡೆಯಲಿ ಅಂತ ಹೇಳಿ ಶುಭ ಹಾರೈಸ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ.